ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾರ್ ಕಾರ್ ಮುಂದೆ ಆಟೋ ನಿಲ್ಸಿ ಹೋಗಿರೋದು? ಮಂಜಪ್ಪ ಏನಾದ್ರು ಬಂದಿರ್ಬೋದಾ? ಬಜಾರಿ, ಮಂಜಪ್ಪ ಬಂದಿದ್ದಾರಾ? ಯಾಕೆ? ಆಟೋ ನಿಂತಿತ್ತಲ್ಲ, ಅದು ಕಾರ್ ಮುಂದೆನೆ, ಅದಕ್ಕೆ ಕೇಳಿದೆ. ಆಟೋ ನಿಂತಿದೆ ಅಂದ್ರೆ ಅಪ್ಪ ಬಂದಿದ್ದಾರೆ ಅಂತನಾ? ಮಂಜಪ್ಪ ಯೂಶಲಿ ನಮ್ಮ ಮನೆಗೆ ಬರ್ಬೇಕಾದ್ರೆ ಆಟೋಲ್ ಬರ್ತಾರಲ್ಲ, ಅದಕ್ಕೆ ಕೇಳಿದೆ. ಇದು ನಮ್ಮ ಅಪ್ಪನ ಆಟೋ ಅಲ್ಲ, ನನ್ ಗಂಡಂತ. ವಾಟ್? ಹೌದು, ಇವತ್ತಿನ ಮಟ್ಟಿಗೆ ಈ ಆಟೋ ನಿಂದೆ. ನೀನೇ ಓನರ್, ನೀನೇ ಡ್ರೈವರ್. ಹಲೋ, ಏನ್ ಹಂಗ್ ನೋಡ್ತಿದ್ಯಾ? ಇದು ನಿನ್ 3ನೇ ಆಸೆ. ನಿನಗ್ ಮರ್ತೋಗಿರ್ಬೋದು, ಆದ್ರೆ ನನಗ್ ಚೆನ್ನಾಗಿ ನೆನಪಿದೆ. 3ನೇ ಆಸೆನಾ? ಆರ್ತಿ ಅಕ್ಕ ಎಂಗೇಜ್ಮೆಂಟ್ ಬೇಡ ಅಂದಾಗ ನೀನು ಆರ್ತಿ ಅಕ್ಕನ ವಿಕ್ಕಿ ಬಾವನ ಆಟೋ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗಿ ಏನ್ ಹೇಳಿದೆ ಅಂತ ನೆನ್ಪು ಮಾಡ್ಕೊ. ಶಂಕರ್, ಈ ಹೆಸರನ್ನ ಕೇಳದೆ ಇರೋರೇ ಇಲ್ಲ. ಅದು ಕೇವಲ ಒಂದು ಹೆಸರಲ್ಲ, ಒಂದು ದೊಡ್ಡ ಶಕ್ತಿ. ಅವ್ರಿಗಿನ ದೊಡ್ಡ ಇನ್ಸ್ಪಿರೇಷನ್ ನಮ್ಗೆ ಯಾರು ಬೇಕಾಗಿಲ್ಲ. ಜೀವನದಲ್ಲಿ ಕನ್ಸು ಕಾಣೋದು ಸಹಜ, ಆದ್ರೆ ತಮ್ಮ ಜೀವನನ ಇನ್ನೊಬ್ಬರಿಗೆ ಕನ್ಸಾಗೋ ತರ ಬಾಳ ಬದುಕಿದವರು ಮತ್ತೊಂದ್ ಕಡೆ. ಆದ್ರೆ ಎಲ್ಲಾ ಸಾಲಲ್ಲೂ ಮೊದಲನೇ ಸ್ಥಾನದಲ್ಲಿ ನಿಲ್ಲೋರು ಅಂದ್ರೆ ಅದು ನಮ್ಮ ಶಂಕರಣ್ಣ. ವ್ಯಕ್ತಿಗೆ ಸಾವು ಬರುತ್ತೆ, ಆದ್ರೆ ಶಂಕರಣ್ಣನಂತ ವ್ಯಕ್ತಿತ್ವಕ್ಕೆ ಯಾವತ್ತೂ ಸಾವಿಲ್ಲ. ನಿನ್ಗೆ ಒಂದಿನ ಈ ತರ ಜೀವನನು ಜೀವಿಸ್ಬೇಕು ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಓಹೋ, ಹಾಗಾದ್ರೆ ನಾನು ಅನ್ಕೊಂಡಿದ್ ಸಿಂಪಲ್ ಡೇ ಇವತ್ತೇನಾ? ಇದೊಂಥರ ಸಿಂಪಲ್ ಆಗಿ ಒಂದು ಆಟೋ ಸ್ಟೋರಿ. ನಡಿ ಹೋಗೋಣ. ಅಲ್ಲ ಬಜಾರ್, ನಾನು ಆಟೋ ಓಡಿಸ್ಬೇಕು ಅಂತ ಸುಮ್ಮನೆ ಹೇಳಿದ್ದು, ನೀನ್ ನೋಡಿದ್ರೆ. ಹೌದು, ಮತ್ತೆ ನೀನ್ ಶಂಕರಣ್ಣನ ಅಭಿಮಾನಿ ಅಂತ ಗೊತ್ತಾದ್ಮೇಲೂ ಆಸೆ ಈಡೇರಿಸಲಿಲ್ಲ ಅಂತಂದ್ರೆ ತಪ್ಪಾಗತ್ತೆ. ತಪ್ಪಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶಂಕರಣ್ಣಂಗೆ ಬೇಜಾರಾಗತ್ತೆ. ಥ್ಯಾಂಕ್ಸ್ ಬಜಾರ್, ನಾನು ನಿಜವಾಗ್ಲೂ ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ. ಈ ರೌಡಿ ಬೇಬಿ ಅಂದ್ರೆ ಏನ್ ತಮಾಷೆನಾ? 10 ರಥನ ಸುತ್ತಮ ಸಿಟಿನ. ಮತ್ತೇನ್ ಬಜಾರಿ? ಒಂದು ನಿಮಿಷ ರಯ್ಯ, ಡ್ರೈವರ್ ಸೀಟಲ್ಲಿ ಕುತ್ಕೊಳ್ಳೋಕ್ಕಿಂತ ಮುಂಚೆ ಒಂದಷ್ಟು ಪ್ರೊಸೀಜರ್ಸ್ ಇದೆ. ಫಸ್ಟು ಯೂನಿಫಾರ್ಮ್ ಹಾಕೊಬೇಕು, ಆಮೇಲೆ ನಮಸ್ಕಾರ ಮಾಡ್ಕೋಬೇಕು, ಆಮೇಲೆ ಬಳ ಕುತ್ಕೋಬೇಕು. ಆಗ್ಲೇ ಗಾಡಿಗೂ ಗಾಡಿ ಓಡಿಸೋರ್ಗೂ ಒಂದು ರೇಂಜ್ ಬರೋದು. ಇದು ಚೆನ್ನಾಗಿದೆ. ಹೇಗಿದೆ? ಸಕ್ಕತ್ತಾಗಿ ಕಾಣ್ತಾ ಇದೆಯಾ? ಸರಿ ನಡಿ, ಡ್ಯೂಟಿ ಟೈಮ್ ಆಯ್ತು, ನಡಿ. ಡ್ಯೂಟಿನಾ? ಹಾ, ಮತ್ತೆ ಯೂನಿಫಾರ್ಮ್ ಹಾಕೊಂಡು ಇನ್ನೇನು ಆಫೀಸ್ಗೆ ಹೋಗ್ತಾರೆ? ಹಲೋ, ಇಂದಿನ ಆಫೀಸು ಅಲ್ಲ, ನೀನೆಲ್ಲಿ ಬಾಸು ಅಲ್ಲ. ಇದು ಕೋಟ್ಯಾಂತರ ಜನ ಆರಾಧಿಸೋ ನಮ್ ಶಂಕರಣ್ಣನ ಅಭಿಮಾನಿಗಳ ರಥ. ರಥದ ಮೇಲೆ ಕೂತ್ಕೊಳ್ಳೋವಾಗ ರಾಜನ್ ತರ ಗಾಂಭೀರ್ಯದಿಂದಾನೇ ಕೂತ್ಕೋಬೇಕು. ಕಡ್ಬಾ, ಇದ್ರ ಗತ್ತೇನು ಅಂತ ನಾನ್ ತೋರಿಸ್ತೀನಿ. ಏನ್ ಬಂದಿದ್ದು? ನಮ್ಮೂರಲ್ಲಿರೋ ಸ್ಟುಡಿಯೋ ಅಂತ ಕಾಲ್ ಬಂದಿದ್ದ. ಅವ್ರಿಗೆ ವೈದೇಹಿ ಇರೋ ಟೇಪ್ ಸಿಕ್ಕಿದ್ಯಂತೆ. ಅದಕ್ಕೆ ಏನಿವಾಗ? ಅದೇನಾದ್ರೂ ವೇದನ್ ಕೈಗೆ ಸಿಕ್ಕಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಲ್ವಾ?
ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ವೇದಾಂತ್ಗೆ ತನ್ನ ಶತ್ರುಗಳು ಯಾರು ಅಂತ ಗೊತ್ತಾಗೋವರೆಗೂ ನಾವು ಸೇಫ್ ಆಗಿರ್ತೀವಿ. ಗೊತ್ತಾಗಿದ್ದ ದಿನ ಅವನು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅವನು ತನ್ನ ಪವರ್ ಎಲ್ಲ ಯೂಸ್ ಮಾಡಿಕೊಂಡು ನಮ್ಮನ್ನೆಲ್ಲ ಮುಗಿಸ್ಬಿಡ್ತಾನಷ್ಟೆ. ಹಾಗಾಗಬಾರ್ದು ಅಂದರೆ ಅವನಿಗೆ ತನ್ನಮ್ಮ ಯಾರು ಅಂತ ಗೊತ್ತಾಗಬಾರ್ದು. ವೈದೇಹಿ ಫೋಟೋ ಅವನಿಗೆ ಸಿಗಬಾರ್ದು. ನಮ್ಮನ್ನೆಲ್ಲ ಯಾಕೆ ನಿಮ್ಮ ಲಿಸ್ಟಿಗೆ ಸೇರಿಸ್ಕೊಳ್ತೀರಾ? ಹಾಗೇನಾದರೂ ಆದರೆ ಫಸ್ಟ್ ವಿಕೆಟ್ ಹೋಗೋದು ನಿಮ್ಮದೇ. ಎಲ್ಲಿವರೆಗೂ ವೇದಾಂತ್ಗೆ ನೀವು ಅಮ್ಮ ಅನ್ನೋದು ಗೌರವ ಇರುತ್ತೋ ಅಲ್ಲಿವರೆಗೂ ಮಾತ್ರ ನಿಮ್ಮ ಆಟ ನಡೆಯೋದು. ನಿಮ್ಮ ಬಂಡವಾಳ ಏನು ಅಂತ ಗೊತ್ತಾದ ದಿನ ಏನಾಗುತ್ತೆ ಹೇಳಿ? ಆ ಟೈಮಲ್ಲಿ ಸುಹಾಸಿನಿ ವಿಲ್ ಬಿ ನೋ ಮೋರ್. ಇದು ಕನ್ನಡದ ತೇರು, ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ಹಿಂಗೆ ಕೂತ್ಕೊಳ್ಳೋದು. ಇದು ನೆಕ್ಸ್ಟ್ ಟೈಮ್ ಹಾಕೊಳ್ತೀನಿ. ಇದೊಂದು ನಾನು ಮಾಡಿದ ಥರನೇ ಮಾಡ್ಬೇಕು ಇವಾಗ, ಸೇಮ್ ಟು ಸೇಮ್. ನನ್ನ ಪ್ರೀತಿಯ ಆಟೋ ಬ್ರದರ್ಸ್, ಈ ಯೂನಿಫಾರ್ಮ್ ಹಾಕೊಳ್ಳೋಕ್ಕೂ ಮುಂಚೆ ನಿಮ್ಮ ಪರ್ಮಿಷನ್ ಖಂಡಿತವಾಗ್ಲೂ ನನಗೆ ಬೇಕು. ನೀವು ನಿಮ್ಮನ್ನೆಷ್ಟು ಪ್ರೀತಿಸ್ತೀರೋ ಅದಕ್ಕಿಂತ ಹೆಚ್ಚಾಗಿ ಆಟೋನ ಪ್ರೀತಿಸ್ತೀರಾ ಅಂತ ನನಗೆ ಚೆನ್ನಾಗಿ. ಇದು ನಿಮ್ಮ ಪಾಲಿಗೆ ಕೇವಲ ಆಟೋ ಅಲ್ಲ, ನಿಮ್ಮ ಬೆವರಿನ ಬಂಡಿ. ಕಷ್ಟ ಅಂತ ಬಂದವರು ಸಹಾಯ ಮಾಡ್ತೀರಾ, ಸಮಾಜ ಸೇವೆ ಮಾಡ್ತೀರಾ, ರಾತ್ರಿ ಹಗಲು ಅನ್ನೋದು ನೋಡದೆ ಯಾರನ್ನ ಎಲ್ಲಿಗೆ ಬೇಕಾದ್ರೂ ಡ್ರಾಪ್ ಮಾಡ್ತೀರಾ. ನಾವು ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಸೊ ಇವತ್ತೊಂದಿನ ಈ ಯೂನಿಫಾರ್ಮ್ ಬಳಸೋದಕ್ಕೆ ನಿಮ್ಮ ಪರ್ಮಿಷನ್ ಇದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಅವ್ರ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇದ್ದೇ. ಫೋರ್ ವೀಲರು ಟೂ ವೀಲರು ಕೈ ಕೊಟ್ಟಾಗ ನಮ್ ಕೈ ಹಿಡಿಯೋದು ಈ 3 ವೀಲರ್ ಮಾತ್ರ. ಒಂಥರ ಆಪದ ಬಾಂಧವ ಅಂತಾನೆ ಹೇಳ್ಬೋದು. ನೀನು ಹೇಳೋದು 100% ನಿಜ ಮೂಲ್ಯ, ಅದ್ರಲ್ಲಿ ಯಾವೊಂದು ಮನನೂ ಇಲ್ಲ. ಬಾ ಹೋಗೋಣ. ಕೈ ಮುಗಿದು ಏರು, ಇದು ಕನ್ನಡದ ತೇರು, ನಂಬಿ ಬಂದು ಕೂರು, ಇದು ಕನ್ನಡಿಗನ ತೇರು. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ನಾವೇ ನರನಾಡಿ ರಾಜಧಾನಿಗೆ. ಸಾರ್ಥಕ್ ಸರ್, ನಿಮ್ಮನ್ನ ನೋಡ್ತಾ ಇದ್ರೆ ನಿಮಗೆ ಮಾಡಕ್ಕೇನು ಕೆಲಸ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಹತ್ರ 2 ನಿಮಿಷ ಮಾತಾಡ್ಬೋದಾ?
ಅಂದ್ರೆ ಏನು ಇಂಡೈರೆಕ್ಟ್ ಆಗಿ ನನ್ನ ಕೆಲ್ಸಕ್ಕೆ ಬಾರ್ದು ಅಂತ ಹೇಳ್ತಿದ್ದೀರಾ? ನಾನು ಇಷ್ಟೊತ್ತವರೆಗೂ ಕೆಲಸ ಮಾಡ್ತಾನೆ ಇದ್ದೆ. ಆ ಥರ ಏನಾದ್ರೂ ಇದ್ದಿದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೆ, ಸುತ್ತಿ ಬಳಸಿ ಯಾಕೆ ಹೇಳ್ತಾ ಇದ್ದೆ? ನೀವೊಂಥರ ನನಗೆ ಎರಡನೇ ತಮ್ಮ ಅಲ್ಲ ಎರಡನೇ ಅಣ್ಣ ಇದ್ದಂಗೆ. ಏನೇ ಇದ್ರು ಡೈರೆಕ್ಟ್ ಆಗಿ ಮಕ್ಕೊಡ್ದಂಗೆ ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಡಲ್ಲ ಅಂತ ನನಗೆ ಗೊತ್ತು. ಯಾಕೆ ಹಾಕಿದ್ ಸಾಕು, ಅದೇನು ಅಂತ ಹೇಳ್ಬಿಟ್ಟು ಹೋಗಿ. ಸಾರ್ಥಕ್ ಸರ್, ಬಡ ಬಾಸು ಚೋಟಾ ಬಾಸು ಅವ್ರ ಅಮ್ಮನ್ನ ಹುಡ್ಕಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಅವ್ರು ಈ ತರ ಎಡಗೋದನ್ನ ನನಗೆ ಇಲ್ಲಿ ನೋಡಕ್ ಆಗ್ತಾ ಇಲ್ಲ. ರಾತ್ರಿ ಮಲ್ಕೊಬೇಕಾದ್ರೆ ನಂಗೊಂದು ಐಡಿಯಾ ಬಂತು. ನೀವು ಹೇಳು ಅಂದ್ರೆ ಹೇಳ್ತೀನಿ. ಐಡಿಯಾ ತುಂಬಾ ಬ್ಯೂಟಿಫುಲ್ ಆಗಿದೆ. ತಲೆಗೆ ಬರೋದೆಲ್ಲ ಮನೆ ಆಳ ಐಡಿಯಾನೇ, ಆದ್ರೂ ಪರವಾಗಿಲ್ಲ, ಹೇಳಿ ಕೇಳೋಣ. ನೋಡಿ ಮಿಸ್ಟರ್ ಸಾರ್ಥಕ್, ಸಾರಿ ಸಾರ್ಥಕ್ ಸರ್, ನಾನೀಗ ಹೇಳ್ತಾ ಇರೋದು ರಿಯಲ್ ಕತೆ. ಈ ಕತೆನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಈ ಕತೆ ಬೇರೆ ಯಾರ್ದು ಅಲ್ಲ, ನಿಮ್ಮ ಭಾವ ಬಾಮೈದ್ರದು. ನನಗೆ ಗೊತ್ತಿರೋ ಹಾಗೆ ಅವರ ತಾಯಿ ಅವರು ಚಿಕ್ಕವರಿದ್ದಾಗಲೇ ಕಳೆದೋದ್ರು. ಅವ್ರ ತಾಯಿ ನಾನು ನೋಡೇ ಇಲ್ಲ. ಬಾಸ್ ಕೇಳಿದ್ರೆ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ ಅಂತ ಹೇಳ್ತಾರೆ. ಈ ಲೈನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಸೂಪರ್ ಆಗಿರುತ್ತೆ. ನಾನೇ ಡೈರೆಕ್ಟ್ರು, ನಮ್ಮ ಶಿಷ್ಯ ಯತೀಶಾನೇ ಅಸೋಸಿಯೇಟು, ನೀವೇ ಪ್ರೊಡ್ಯೂಸರು, ನಮ್ಮ ಕುಮಾರ್ ಮಂಡ್ಯನೇ ಕ್ಯಾಮ್ರಾಮೇನು. ಆಮೇಲೆ ನಮ್ಮ ಬಡ ಬಾಸು ಚೋಟಾ ಬಾಸು ಆದ್ಯ ಮೇಡಮೇ ಆರ್ಟಿಸ್ಟು. ಕ್ಯಾರೆಕ್ಟರ್ ಹೆಸರು ಕೂಡ ವೇದಾಂತ್, ವಿಕ್ರಾಂತ್, ಧ್ರುವ ಮತ್ತೆ ಆದ್ಯ ಅಂತ. ಅಂದಾಗೆ ಒಂದು ಜಾತ್ರೆಯಲ್ಲಿ ಈ ಮಕ್ಕಳು ಕಳೆದೋಗ್ತಾರೆ. ಅಮ್ಮ ಮಕ್ಕಳು ಹುಡುಕ್ತಾಳೆ, ಮಕ್ಕಳು ದೊಡ್ಡವರಾದ್ಮೇಲೆ ಅಮ್ಮನ ಹುಡುಕ್ತಾಳೆ. ಆಮೇಲೆ ಅದೇ ಜಾತ್ರೆಯಲ್ಲಿ ಕೊನೆಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದಾಗ್ತಾರೆ. ಈ ತರ ಹ್ಯಾಪಿ ರಿಯಾಕ್ಷನ್ ಅಲ್ಲಿ ಸೀನ್ ಎಂಡ್ ಆಗುತ್ತೆ. ಇದೇ ಸಿನಿಮಾದ ಕತೆ. ಅಂದಾಗೆ ಈ ಸಿನಿಮಾಗೆ ಹೆಸರಿಡಕ್ಕೆ ಅಂತಾನೆ ಒಂದ್ 3-4 ಆಪ್ಷನ್ ಇಟ್ಕೊಂಡಿದ್ದೀನಿ. ಓಹೋ, ಇದಕ್ಕೆ ಹೆಸರು ಬೇರೆ ಇದೆಯಾ? ಸರಿ ಹೇಳಿ. ಪ್ರೇಮದ ಜಾತ್ರೆ, ಪ್ರೀತಿಯ ಹುಡುಕಾಟ, ಮಮತೆಯ ಕುಡಿ. ಪಕ್ಕ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು. ಮಾಡಿದ್ರೆ ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ರೀ ಕಾಂತ, ನಾನ್ ಬೇಕಾದ್ರೆ ಪ್ರೊಡ್ಯೂಸರ್ ಆಗ್ಬಿಡ್ತೀನಿ, ಆದ್ರೆ ನೀವು ಡೈರೆಕ್ಟರ್ ಅಲ್ಲ, ಡೈರೆಕ್ಟರ್ ಅಸಿಸ್ಟೆಂಟ್ ಹಾಕೋ ಲಾಯಕ್ಕಿಲ್ಲ. ರಾತ್ರಿ ಎಲ್ಲ ಎಣ್ಣೆ ಹೊಡ್ಕೊಂಡು ಸಿನಿಮಾ ನೋಡೋದು, ಬೆಳಿಗ್ಗೆ ಬಂದು ಅದೇ ಕತೆ ಹೇಳಿ ನಮ್ಮ ತಲೆ ತಿನ್ನೋದು. ಸಾರ್ಥಕ್ ಸರ್, ಇದು ಬೇರೆ ಯಾರ್ದು ಕತೆ ಅಲ್ಲ, ವಸಿಷ್ಠ ಮನೆತನದ ಕತೆ. ಈ ತರ ಸಿನಿಮಾ ಬೇರೆ ಯಾವ್ದು ಬಂದಿಲ್ಲ. ಬಂದಿದ್ರೆ ಹೆಸರು ಹೇಳಿ. ಸಾಕ್ ಮುಚ್ಚಿರಿ ಬಾಯ್ನ, ಈ ತರದ್ 100 ಸಿನಿಮಾಗಳು ಬಂದಿದೆ. ಈ ವಿಷಯನ ಏನಾದ್ರು ನೀವು ವೇದಾಂತ್ ವಿಕ್ರಾಂತ್ ಹತ್ರ ಹೋಗಿ ಹೇಳ್ಬಿಟ್ರೆ ಕಪಿ ತರ ಆಡ್ತಿದ್ರ ಅಂತ ತಗೊಂಡೋಗಿ ಕಾಡಕ್ ಬಿಟ್ಬಿಡ್ತಾರೆ. ಆಮೇಲೆ ನಾನಂತೂ ಹಿಂಗ್ ನೋಡ್ಕೊಂಡ್ ಬರಲ್ಲ. ನನಗೆ ಭಯ ಅಂದ್ರೇನೆ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಈಗ ಇವರೆಲ್ಲ ತನ್ನ ಅಮ್ಮನ್ನ ಹುಡುಕ್ತೀನಿ, ಮನೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದಾಗಿಂದ ನನಗೆ ಭಯ ಆಗಕ್ಕೆ ಶುರುವಾಗಿದೆ. ಎಲ್ಲಿ ನೀವು ಹೇಳ್ದಾಗೆ ಮಾಡ್ತಾರೇನೋ ಅಂತ ಅನ್ನಿಸ್ತಿದೆ. ನಿಮ್ಮನ್ನ ತುಂಬಾ ಬ್ರಿಲಿಯಂಟ್ ಅಂತ ಅನ್ಕೊಂಡಿದ್ದೆ, ನೀವು ಇಷ್ಟೊಂದು ದಡ್ಡಿ ಅಂತ ಗೊತ್ತಿರಲಿಲ್ಲ. ಎತ್ತಮ್ಮ ಕಣ್ಣೆದುರಿಗಿದ್ರು ಅವ್ರು ಹುಡ್ಕಕ್ಕಾಗಿಲ್ಲ. ಇನ್ನು ಊರೆಲ್ಲ ಹುಡುಕಿದ್ರೆ ಸಿಗ್ತಾರಾ? ಎಷ್ಟು ಹುಡುಕ್ತಾರೆ, ಹುಡುಕ್ಲಿ ಬಿಡಿ. ನಿಮ್ಮ ಅಕ್ಕ ನಿಮ್ಮ ಮನೇಲಿ ಸೇಫ್ ಆಗಿದ್ದಾರೆ ತಾನೇ? ಅಂದಮೇಲೆ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವೀಟ್ಸ್ನ ಮುಚ್ಚಿಡದೆ ತುಂಬ ದಿನ ಹಾಗೆ ಇಡೋಕ್ಕಾಗಲ್ಲ ತೇಜಸ್, ಯಾಕಂದರೆ ಇರುವೆ ಮುತ್ಕೊಳ್ಳುತ್ತೆ. ಈ ವಿಚಾರ ಕೂಡ ಹಾಗೆಯೇ, ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ. ಒಂದು ಕಡೆ ಮಕ್ಕಳು ಅಮ್ಮನ್ನ ಹುಡುಕ್ತೀವಿ ಅಂತ ಓಡಾಡ್ತಿದ್ದಾರೆ, ಇನ್ನೊಂದು ಕಡೆ ಆ ವೈದೇಹಿ ತಾನೇ ನಿಮ್ಮಮ್ಮ ಅಂತ ಹೇಳೋದಕ್ಕೆ ಕಾಯ್ಕೊಂಡಿದ್ದಾಳೆ. ನಾನು ಅವಳನ್ನ ಎವ್ರಿ ಸೆಕೆಂಡ್ ವಾಚ್ ಮಾಡೋಕ್ಕಾಗಲ್ಲ. ಇತ್ತೀಚೆಗೆ ಅವಳಿಗೆ ನನ್ನ ಮೇಲೆ ಭಯ ಕಡಿಮೆ ಆಗ್ತಿದೆ, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ. ಆ ಪ್ರೀತಿನಲ್ಲಿ ಎಲ್ಲಿ ಸತ್ಯ ಹೇಳ್ಬಿಡ್ತಾಳೋ ಅನ್ನೋ ಟೆನ್ಷನ್ ಆಗ್ತಿದೆ ನನಗೆ. ಈ ಟೆನ್ಷನಲ್ಲಿ ದಿನ ಸಾಯೋಕ್ಕಾಗಲ್ಲ, ಅದಕ್ಕೆ ಅವಳನ್ನೇ ಸಾಯಿಸೋದು ಒಳ್ಳೆಯದು ಅಂತ ಅನ್ಸುತ್ತೆ. ನಾನ್ಸೆನ್ಸ್. ಇದು ಮಾತಾಡೋಕ್ಕೆ ಇಲ್ಲಿವರೆಗೂ ಬಂದ್ಯಾ? ನೀವೇನು ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ಅರ್ಥ ಮಾಡ್ಕೋಬೇಕು. ನೋಡಿ, ನಿಮ್ಮ ಅಕ್ಕನ ಸಾಯಿಸ್ಬೇಕು ಅಂದಿದ್ರೆ ನಮ್ಮ ಅಣ್ಣ ಇಷ್ಟು ವರ್ಷ ವೇಟ್ ಮಾಡಬೇಕಾಗಿರಲಿಲ್ಲ. ಯಾವಾಗೂ ಮುಗಿಸಿ ಮಣ್ಣು ಎಳೆದಿರೋರು. ಆದರೆ ನಮ್ಮ ಅಪ್ಪ ಅಮ್ಮ ಜೈಲಿಂದ ಬರೋವರೆಗೂ ಅವ್ರು ಬದುಕಿರ್ಬೇಕು. ಯಾಕಂದ್ರೆ
ಅವಳನ್ನ ಮತ್ತೆ ವೇದಾಂತ ಮುಗಿಸೋದು ಅವರೇ. ಅದಕ್ಕೆ ನಾವು ಮುಹೂರ್ತನೂ ಫಿಕ್ಸ್ ಮಾಡ್ತೀವಿ. ಅಲ್ಲಿವರೆಗೂ ನಿಮ್ಮ ತಲೆಗೆ ಕೆಲಸ ಕೊಡಕ್ಕೆ ಹೋಗಬೇಡಿ, ಸುಮ್ಮನಿದ್ಬಿಡಿ. ಆದರೆ ಇವ್ರುಗಳು ಅವಳನ್ನ ಹುಡುಕ್ತೀವಿ ಅಂತ ಹೋರಾಟ ಮಾಡ್ತಿದಾರಲ್ಲ, ಅದಕ್ಕೇನು ಹೇಳ್ತೀರಾ? ಎಂಥ ಕಾಡಾದರೂ ಅಲ್ಲಿ ಒಂದು ಕಾಲ್ದಾರಿ ಇದ್ದೇ ಇರುತ್ತೆ. ಅರ್ಥ ಆಯ್ತಂತ ಅನ್ಕೊತೀನಿ. ನೀವು ಹೇಳಿದ ಅರ್ಥ ಆಯ್ತಾ? ನೀವು ಕೂಡ ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಏನೇ ನಿನಗೆ ಗಾಡಿ ಓಡ್ಸಕ್ ಬರಲ್ವಾ? ಗಾಡಿ ಓಡ್ಸಕ್ ಬರಲ್ಲ ಅಂದ್ರೆ ರೋಡ್ಗೆ ಯಾಕೆ ಬರ್ತೀಯಾ? ಮನೆಗೆ ಹೇಳ್ಬಿಟ್ಟು ಬಂದಿದ್ಯಾ? ಯಾವನೇ ನಿನಗೆ ಲೈಸೆನ್ಸ್ ಕೊಟ್ಟದ್ದು ಪ್ರಾಣಾದಾಯಕ್ಕೆ? ಮೊದಲು ಅವ್ರ ಹತ್ರ ಮಾತಾಡಬೇಕು. ನೋಡಿ, ನಾನು ಕರೆಕ್ಟ್ ವೇಲೆ ಬರ್ತಾ ಇದ್ದೀನಿ. ಐ ಥಿಂಕ್ ನೀವು ಸೈನ್ ಬೋರ್ಡ್ ಓದಿಲ್ಲ ಅನ್ಸುತ್ತೆ. ಇದು ಒನ್ ವೇ ರಾಂಗಲ್ಲಿ ಬಂದಿದ್ದು ನೀವು. ಅನಾವಶ್ಯಕವಾಗಿ ಏನೇನೋ ಮಾತಾಡ್ಬೇಕು. ಯಾರಿಗೆ ಹೇಳ್ತಾ ಇದೀಯಾ? ಫಸ್ಟ್ ನೀನ್ ನೆಟ್ಟು ಗಾಡಿ ಓಡಿಸೋದು ಕಲ್ತ್ಕೋ, ನನಗೆ ಬುದ್ಧಿ ಹೇಳಕ್ ಬರಬೇಡ. ಎಕ್ಸ್ಕ್ಯೂಸ್ ಮೀ, ಏನ್ ಮಾತಾಡ್ತಿದ್ದೀರಾ? ವೇದಾಂತ್, ಒಂದ್ ನಿಮಿಷ ರೀ ಸ್ವಾಮಿ. ರಾಂಗ್ ರೂಟಲ್ಲಿ ಬಂದಿದ್ದು ನೀವು, ತಪ್ಪು ನಿಮ್ದು. ಸಾರಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀಯಮ್ಮ? ಹೆಣ್ಣು ಹುಡುಗಿ ಅಂತ ಸುಮ್ಮನಿರೋದಕ್ಕೆ ತಲೆ ಎಲ್ಲ ಮಾತಾಡ್ತಾ ಇದೀಯಾ? ಹೌದು ಕಣಯ್ಯ, ನಾನ್ ಗಂಡು ಹುಡುಗಿನೇ. ನಾನು ಇರೋದೇ ಹಿಂಗೆ. ತಪ್ಪು ಅಂದ್ರೆ ತಪ್ಪು. ನನ್ನ ಹತ್ರ ಚೌಕಾಸಿ, ರೌಡಿ, ಜಮ್ಮು, ಧಮ್ಕಿ ಎಲ್ಲ ನಡೆಯೋದಿಲ್ಲ. ಅದೆಲ್ಲ ಕೇಳಕ್ ನೀನ್ ಯಾರು ಅಂತ? ನಾನ್ ಯಾರಾದ್ರೆ ನಿನಗೇನಯ್ಯ? ವಾದ ಮಾಡೋದಕ್ಕೆ ಲಾಯರೇ ಬೇಕಾಗಿಲ್ಲ, ತಪ್ಪು ಮಾಡಿದೆ ಅಂತ ಹೇಳೋದಕ್ಕೆ ಜಡ್ಜೇ ಬೇಕಾಗಿಲ್ಲ. ಮರ್ಯಾದೆಯಿಂದ ಸಾರಿ ಕೇಳಿ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಈ ರೌಡಿ ಬೇಬಿ ಏನು ಅಂತ ತೋರಿಸ್ಬೇಕಾಗತ್ತೆ. ಅಮ್ಮಣ್ಣಿ, ಮನೆಗೆ ಹೇಳಿ ಬಂದಿದ್ಯಾ? ಇದು ಯಾರ ಏರಿಯಾ ಅಂತ ಗೊತ್ತಾ? ಯಾಮಾರಾದ್ರೆ ಇವತ್ತು ನನ್ನ ಕೈಯಿಂದಾನೆ ರಕ್ತಪಾತ ಆಗುತ್ತೆ. ಮ್ಯಾಟು ಟಿವಿಲ್ ಬಂದ್ರೆ ಗಾಬರಿ ಆಗ್ಬಿಡಿ ಅಂತ ಹೇಳಿ ಬಂದೆ. ಇಂಥ ಓಲ್ಡ್ ಸ್ಕೂಲ್ ಡೈಲಾಗ್ ಎಲ್ಲ ಹೊಡೆದ್ರೆ ಹೆದರ್ಕೊಂಡ್ಬಿಡ್ತೀವಿ ಅನ್ಕೊಂಡಿದ್ಯಾ? ಇವೆಲ್ಲ ನನ್ನ ಹತ್ರ ಬೇಡಮ್ಮ. ಮರ್ಯಾದೆಯಿಂದ ಸಾರಿ ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ಗಂಟು ಮುಟ್ಟೆ ಕಟ್ಟಿ ರಾಜಸ್ಥಾನದ ಲಾರಿಗೆ ಹತ್ತಿಸ್ಬಿಡ್ತೀನಿ. ಮೈ ಮೇಲೆ ಮಾರಮ್ಮ ಬಂದಂಗೆ ಆಡ್ತೀಯಲ್ಲಮ್ಮ. ಸರಿ ಬಿಡು, ಸಾರಿ. ಪಬ್ಲಿಕ್ ಅಲ್ಲಿ ಹೀಗೆಲ್ಲ ಕೂಗಾಡೋದು ಒಳ್ಳೇದಲ್ಲಪ್ಪ. ಸುಮ್ನಿರ್ ಗುರು, ನಿಂಗೆ ಇವೆಲ್ಲ ಅರ್ಥ ಆಗಲ್ಲ. ಏನು ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ನನ್ಗೆ ಧಮ್ಕಿ ಹಾಕಕ್ ಬರ್ತಾನೆ. ತಪ್ಪು ಮಾಡಿ ತಲೆ ತಗ್ಸಿದ್ರೆ ತಲೆ ಸೌರಿ ಹೋಗು ಪುಟ್ಟ ಅಂತ ಬತ್ತಾಕ್ಬಿಡ್ತೀವಿ. ಅದೇ ತಲೆ ಎಲ್ಲ ಮಾತಾಡಿದ್ರೆ ತಲೆನೇ ಎಗ್ರಿಸ್ಬಿಡ್ತೀವಿ. ಬೇಡ ಬೇಡ ಅಂದ್ರು ಜನ ನಮ್ಮ ಮತ್ತೆ ಮತ್ತೆ ರೌಡಿಸಮಿಗೆ ಕರೀತಾರಪ್ಪ. ಮ್ಯಾರಿಡ್ ವುಮೆನ್ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಓವರ್ ಬಿಲ್ಡಪ್ ಕೊಟ್ಟಿದ್ ಸಾಕು. ಈ ಚೇಷ್ಟೆಲ್ಲ ಬಿಟ್ಟು ಮರ್ಯಾದೆ ಹಿಂದೆ ಕೂತ್ಕೊ. ಮತ್ತೆ ಕೂತಿ ಕೆಲಸ ಮಾಡೋದಕ್ಕೆ ಹೋಗ್ಬೇಡ. ಇನ್ಯಾರಿಗಾದ್ರೂ ಡಿಕ್ಕಿ ಹೊಡೆದ್ರೆ ಪ್ರಾಬ್ಲಮ್ ಆಗುತ್ತೆ. ಟ್ರಾಫಿಕ್ ರೂಲ್ಸ್ ನ ಕರೆಕ್ಟ್ ನಾವು ಫಾಲೋ ಮಾಡಬೇಕು. ಆಯ್ತು ಬಿಡು ಗುರು, ಅದಕ್ಕೆ ಕಾನೂನು ಮಾತಾಡ್ತೀಯಾ? ಕೂತ್ಕೋತೀನಿ. ಚಾರ್ಜರು ಯಾರು ಲೈಟು ಆನ್ ಮಾಡಿದ್ದು? ಅಮ್ಮ, ನಾನು
ಸುಹಾಸಿನಿ ನೀನು ಆ ಲೈಟ್ ಹಾಕಿದ್ದು? ಹೌದು, ನಾನು ಲೈಟ್ ಆನ್ ಮಾಡಿದೆ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು ಅಂದ್ರೆ ಕತ್ಲೋಗಿ ಬೆಳಕು ಕಾಣಿಸ್ದಂಗಾಯ್ತು. ಅಂದ್ರೆ ನಿನಗೆ ಕಣ್ಣು ಕಾಣಿಸ್ತಿದ್ಯಾ? ಕತ್ಲಿಗೂ ಬೆಳಕಿಗೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಹೌದಾ? ಎಷ್ಟು ದಿನದಿಂದ ಕಾಣಿಸ್ತಿದೆ? ನನಗೂ ಈಗಲೇ ಕಣೆ ಗೊತ್ತಾಗ್ತಾ ಇರೋದು. ದೇವ್ರ ದೊಡ್ಡೋನಮ್ಮ, ಅವನಿಗೆ ನಮ್ಮ ಕಷ್ಟ ಅರ್ಥ ಆಯ್ತು ಅನ್ಸತ್ತೆ. ಇವ್ರಿಗೆ ಈಗಲೇ ಕಣ್ಣು ಕಾಣಿಸೋಕೆ ಶುರುವಾದರೆ ನಾನು ಕುರುಡಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಇವರಿಗೆ ವಾಪಸ್ ಕಣ್ಣು ಬರೋದಕ್ಕಿಂತ ಇವರು ಶಾಶ್ವತವಾಗಿ ಕಣ್ಣು ಮುಚ್ಚೋದೇ ಒಳ್ಳೇದು. ಆದ್ಯಾ, ವಿಕ್ಕಿ, ಆದ್ಯಾ, ವಿಕ್ಕಿ, ಎಲ್ಲರೂ ಎಲ್ಲಿದ್ದೀರಾ? ಬೇಗ ಬನ್ನಿ. ಅಜ್ಜಿ ಏನಾಯ್ತು ಅಜ್ಜಿ? ಯಾಕೆ ಹಿಂಗೆ ಕಿರಿಸ್ತಾ ಇದ್ದೀರಾ? ಅಜ್ಜಿ ಗಾಬಲಿದ್ದೀರಾ? ಏನಾದ್ರು ಆಯ್ತಾ? ಕಿಕ್ಕನ್ಸ್ ಬಿತ್ತಾ? ನನಗೇನೂ ಆಗಿಲ್ಲ ಮಕ್ಕಳ. ನನಗೀಗೀಗ ಕಣ್ಣು ಕಾಣಿಸೋದಕ್ಕೆ ಶುರುವಾಗಿದೆ ಅನ್ನಿಸ್ತಿದೆ. ಕತ್ಲು ಬೆಳಕಿನ ವ್ಯತ್ಯಾಸ ಗೊತ್ತಾಗ್ತಾ ಇದೆ.